So in the last video we discussed about the distance and displacement, right? So distance ಮತ್ತು ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ನಾವು ಏನಪ್ಪ ಅಂತ ಹೇಳಿದರೆ ಲಾಸ್ಟ್ ಒಂದು ಸೆಷನ್ಸ್ನಲ್ಲಿ ನಾವು ಡಿಸ್ಕಷನ್ಸನ್ನು ಮಾಡಿದ್ದೇವೆ. ಸೊ ಹಾಗಾದರೆ ಟುಡೇ ಇನ್ ದಿಸ್ ಸೆಷನ್ಸ್ ವಿ ವಿಲ್ separate, it means where the difference between the distance and displacements ಅನ್ನು ಸ್ವಲ್ಪ ನೋಡೋಣ. ಓಕೆ, ಸೊ ಹಾಗಾದರೆ ನಾವು ಡಿಸ್ಟೆನ್ಸ್ ಅಂತ ಹೇಳಿದರೆ ಏನು ಹೇಳ್ಬೋದಪ್ಪ ಅಂದರೆ ದಟ್ ಈಸ್ ದಿ ಆ್ಯಕ್ಚುಯಲ್ ಪಾತ್ ಲೆಂತ್ ಕವರ್ಡ್ ಬೈ ದ ಬಾಡಿ ಡ್ಯೂರಿಂಗ್ ಇಟ್ಸ್ ಮೋಷನ್. ಸೊ ಅಂದರೆ ಆ್ಯಕ್ಚುಯಲ್ ಪಾತ್ ಕವರ್ಡ್ ಬೈ ದ ಬಾಡಿ ಡ್ಯೂರಿಂಗ್ ಇಟ್ಸ್ ಮೋಷನ್ ನಾವು ಅದಕ್ಕೆ ಪಾತ್ ಲೆಂತ್ ಅಂತ ಹೇಳಿ ಕರಿತೀವಿ. ಸೊ ಪಾತ್ ಲೆಂತನ್ನು ಎಸ್ ಅಥವಾ ಎಕ್ಸ್ನಿಂದ ರಿಪ್ರೆಸೆಂಟೇಷನ್ನ ಮಾಡ್ತೀವಿ. ಅದೇ ರೀತಿ ಡಿಸ್ಪ್ಲೇಸ್ಮೆಂಟಿಗೆ ಹೋದರೆ ದಟ್ ಈಸ್ ದ ಶಾರ್ಟೆಸ್ಟ್ ಲೆಂತ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಅದನ್ನು ಕೂಡ ವೆಕ್ಟರ್ ಎಸ್ ಅಥವಾ ವೆಕ್ಟರ್ ಎಕ್ಸ್ ಅಂತ ನಾವು ಹೇಳಿ ಕರಿತೀವಿ ಡಿಸ್ಪ್ಲೇಸ್ಮೆಂಟ್ಸ್ನ. ಸೊ ಹಾಗಾದರೆ ಈ ಕಡೆ ಬಂದರೆ ನಾವು ಏನಪ್ಪ ಅಂತ ಹೇಳಿದರೆ ಡಿಸ್ಟೆನ್ಸು, ಈ ಕಡೆ ಡಿಸ್ಪ್ಲೇಸ್ಮೆಂಟ್ಸನ್ನು ತಗೊಂಡ್ರೆ ಓಕೆ, ಡಿಸ್ಟೆನ್ಸ್ ಈಸ್ ಡಿಪೆಂಡ್ಸ್ ಆನ್ ದಿ path length, but the displacement is depends on what initial and final position of final position. Okay, right, ಎರಡಾಯಿತು. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ಈ ಡಿಸ್ಟೆನ್ಸಿಗೆ ಬಂದರೆ ಡಿಸ್ಟೆನ್ಸ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ನೆಕ್ಸ್ಟ್ ಡಿಸ್ಟೆನ್ಸ್ ಈಸ್ ಆಲ್ವೇಸ್ ಪಾಸಿಟಿವ್, it never goes zero and negative, but displacement it may be a zero, it may be positive, it may be negative. Okay, ರೈಟ್. ನೆಕ್ಸ್ಟು ಈ ಡಿಸ್ಟೆನ್ಸು ಮತ್ತು ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಇನ್ನೊಂದು ವಿಷಯನ ನಾವೇನಪ್ಪ ಅಂತ ಹೇಳಿದರೆ ತಿಳ್ಕೊಬಹುದು, ರೈಟ್. ಸೊ ಹಾಗಾದರೆ ಇಫ್ ಎ ಬಾಡಿ ಈಸ್ ಮೂವಿಂಗ್ ಅಲಾಂಗ್ ಎ ಸ್ಟ್ರೈಟ್ ಲೈನ್, ಆಬ್ಜೆಕ್ಟು ಏನಪ್ಪ ಅಂತ ಹೇಳಿದರೆ ಸ್ಟ್ರೇಟ್ ಆಗಿ ಹೋಗ್ತಾ ಇತ್ತಂದರೆ ಇಟ್ ಈಸ್ ಇಟ್ಸ್ ಇನಿಷಿಯಲ್ ಪೊಸಿಷನ್, and this one is the final position. So in this case the distance path length is equal to displacement. ಅಂದ್ರೆ ಸ್ಟ್ರೇಟ್ ಇನಿಷಿಯಲ್ ಫೈನಲ್ ಸ್ಟ್ರೇಟ್ ಇರೋದ್ರಿಂದ ಇಲ್ಲಿ path length and displacement, these two are equal, that is the distance is equal to displacement, distance equal to displacement. ಸೊ ಹಾಗಾದರೆ ಡಿಸ್ಟೆನ್ಸು ಡಿಸ್ಪ್ಲೇಸ್ಮೆಂಟ್ ಎರಡು ಈಕ್ವಲ್ ಇರ್ಬೋದು ಯಾವಾಗಪ್ಪ ಅಂತ ಹೇಳಿದರೆ ವೆನ್ ದ ಆಬ್ಜೆಕ್ಟ್ ಮೂವ್ಸ್ ಅಲಾಂಗ್ ಎ ಸ್ಟ್ರೇಟ್ ಲೈನ್. ಓಕೆ, ಸಪೋಸ್ ಇದು ಪಾತ್ ಏನಾದರೂ ಹಿಂಗಿತ್ತಂದರೆ ಇನಿಷಿಯಲ್ ಟು ಫೈನಲ್, ಅವಾಗ ನಾವೇನಂತ ಹೇಳ್ಬೋದು ಡಿಸ್ಟೆನ್ಸ್ ಈಸ್ ಗ್ರೇಟರ್ ದ್ಯಾನ್ displacement. Distance is greater than displacement. So therefore we can say the distance is equal or greater than displacement ಅಂತ ನಾವು ಹೇಳಿ ಕರಿತೀವಿ. ಡಿಸ್ಟೆನ್ಸು ಏನಪ್ಪ ಅಂತ ಹೇಳಿದರೆ ಡಿಸ್ಪ್ಲೇಸ್ಮೆಂಟಿಗೆ ಈಕ್ವಲ್ ಆಗಿರಬಹುದು ಅಥವಾ ಆ ಡಿಸ್ಪ್ಲೇಸ್ಮೆಂಟ್ಗಿನ ಏನಪ್ಪ ಅಂತ ಹೇಳಿದರೆ ಅದು ಜಾಸ್ತಿ ಆಗಿರ್ತೈತಿ ಯಾವಾಗಲೂ. ಸೊ ದಿಸ್ ಒನ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಸೊ ಹಾಗಾದರೆ ಇದನ್ನು ಕೂಡ ಏನಪ್ಪ ಅಂತ ಹೇಳಿದರೆ ಡಿಫ್ರೆನ್ಸ್ದಲ್ಲಿ ನಾವು ಹಾಕೋಬಹುದು. ಡಿಸ್ಟೆನ್ಸ್ ಈಸ್ ಈಕ್ವಲ್ ಆರ್ ಗ್ರೇಟರ್ ದ್ಯಾನ್ ಡಿಸ್ಪ್ಲೇಸ್ಮೆಂಟ್ ಅಂತ ನಾವು ಹೇಳಿ ಕರಿತೀವಿ. ಅದೇ ಆ ಕಡೆ ಡಿಸ್ಪ್ಲೇಸ್ಮೆಂಟಿಗೆ ಬಂದರೆ ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ ಟು ದಿ ಡಿಸ್ಟೆನ್ಸ್ ಆ್ಯಂಡ್ ಲೆಸ್ ದ್ಯಾನ್ ಡಿಸ್ಟೆನ್ಸ್ ಅಂತ ನಾವು ಹೇಳಿ ಹಾಕೋಬಹುದು ಡಿಫರೆನ್ಸ್. ಓಕೆ, ಸೊ ಹಾಗಾದರೆ ದೀಸ್ ಆರ್ ದಿ ಸಮ್ ಡಿಫ್ರೆನ್ಸಸ್ ಇನ್ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ಸ್. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ಫಿಸಿಕಲ್ ಕ್ವಾಂಟಿಟಿ ದಟ್ ಈಸ್ ಸ್ಪೀಡ್. ಸ್ಪೀಡ್ ಅಂತ ನಾವು ಹೇಳಿ ಕರಿತೀವಿ. ಸ್ಪೀಡನ್ನು ಕೂಡ ನಾವು ವಿದಿಂದ ರಿಪ್ರೆಸೆಂಟೇಷನ್ ಮಾಡ್ತೀವಿ. ಇದ್ರ ತಲೆ ಮೇಲ್ಗಡೆ ಯಾವುದೇ ರೀತಿ ವೆಕ್ಟರ್ ಇರೋದಿಲ್ಲ. ಸೊ ವೆಕ್ಟರ್ ಇಲ್ಲಪ್ಪ ಅಂತ ಹೇಳಿದರೆ ನಾವೇನು ಹೇಳ್ಬೋದು, ದಿಸ್ ಈಸ್ ವಾಟ್ ದಿ ಸ್ಕೇಲಾರ್ ಕ್ವಾಂಟಿಟಿ ಕೂಡ ಅಂತ ಹೇಳಿ ಕರಿಬೋದು. ಓಕೆ, ಫೈನ್. ಸೊ ಹಾಗಾದರೆ ಈ ಸ್ಪೀಡನ್ನು ನಾವು ಹೆಂಗೆ ಏನು ಮಾಡ್ತೀವಪ್ಪ ಅಂದರೆ ದಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಆರ್ ರೇಟ್ ಆಫ್ ಪೊಸಿಷನ್ ಕೂಡ ಅಂತ ಕರಿಬೋದು, ಅಥವಾ ರೇಟ್ ಆಫ್ ಡಿಸ್ಟೆನ್ಸ್ ಅಂತಾನು ಹೇಳ್ಬೋದು. ರೇಟ್ ಆಫ್ ಪೊಸಿಷನ್ or distance that is equal to v is equal to x divided by t ಅಂತ ಹೇಳ್ತೀವಿ. this is the general expression of the speed. So from this expression we can define the definition of this speed. ಈ ಸ್ಪೀಡ್ ಡೆಫಿನಿಷನ್ಸ್ ನಾವೇನಪ್ಪ ಅಂತ ಹೇಳಿದ್ರೆ ನಾವು ಹೇಳ್ಬಹುದು, ಏನಂತ ಹೇಳ್ಬೋದು, ಇಟ್ ಈಸ್ ದ ರೇಷಿಯೋ ಆಫ್ ಪೊಸಿಷನ್ ಅಂಡ್ ಟೈಮ್ ಅಂತ ನಾವು ಕರಿತೀವಿ. ರೇಷಿಯೋ ಆಫ್ ಪೊಸಿಷನ್ ಅಂಡ್ ಟೈಮ್ ಈಸ್ ಕಾಲ್ಡ್ ವಾಟ್ ಸ್ಪೀಡ್. ಓಕೆ, ಸೊ ಹಾಗಾದರೆ ಫ್ರಾಮ್ ದಿಸ್ ಎಕ್ಸ್ಪ್ರೆಷನ್ ರೇಷಿಯೋ ಆಫ್ ಪೊಸಿಷನ್
and time, x divided by t ಅಂತ ನಾವು ಹೇಳಿ ಕರಿತೀವಿ ಇದನ್ನ. So it is defined as the ratio of right, defined as the ratio of the path length to the time taken to the time taken to cover time taken to cover this path length, ಸೊ ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಸ್ಪೀಡ್ ಅಂತ ನಾವು ಹೇಳಿ ಕರಿತೀವಿ. ಸ್ಪೀಡ್ ಇಸ್ ದಿ ರೇಷಿಯೋ ಆಫ್ ಪಾತ್ ಲೆಂತ್ ಟು ದಿ ಟೈಮ್ ಟೇಕನ್ ಟು ಕವರ್ ದಿಸ್ ಪಾತ್ ಲೆಂತ್ ಇಸ್ ಕಾಲ್ಡ್ ವಾಟ್, ಸ್ಪೀಡ್. ಸೊ ಅದೇ ರೀತಿ ನಾವು ಸ್ಪೀಡ್ ಅನ್ನ ರೇಟ್ ಆಫ್ ಪೊಸಿಷನ್ ಕೂಡ ಅಂತ ನಾವು ಹೇಳಿ ಕರಿತೀವಿ, ಅಥವಾ ದ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದ್ರೆ ಡೆಫಿನೇಷನ್ ಆಯಿತು, ಎಕ್ಸ್ಪ್ರೆಷನ್ ಆಯಿತು, ರೈಟ್. ಸೊ ಹಾಗಾದ್ರೆ ಎಕ್ಸ್ಪ್ರೆಷನ್ಸ್ ಆದಮೇಲೆ ವಿ ಹ್ಯಾವ್ ಟು ರೈಟ್ ದಿ ಎಸ್ ಐ ಯೂನಿಟ್ ಆಫ್ ದಿಸ್ ಸ್ಪೀಡ್. ಸ್ಪೀಡ್ದು ನಾವೇನು ಮಾಡಬೇಕು, ಎಸ್ ಐ ಯೂನಿಟ್ ಅನ್ನು ನಾವು ಬರೀಬೇಕು. ಸೊ ಹಾಗಾದ್ರೆ ಎಸ್ ಐ ಯೂನಿಟ್ ಸೊ ಹಾಗಾದ್ರೆ v is equal to x divided by t ಅಂತ ಇದೆ. ಪೊಸಿಷನ್ ಆದ್ರೆ ಡಿಸ್ಪ್ಲೇಸ್ಮೆಂಟ್, ಎಕ್ಸ್ ಅನ್ನ ನಾವು ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಅಂತಾನೂ ಕೂಡ ಕರಿತೀವಿ. ಬಟ್ ಇನ್ ದಿಸ್ ಕೇಸ್ ವಿ ಕನ್ಸಿಡರ್ ದಿ ಡಿಸ್ಟೆನ್ಸ್. ಸ್ಪೀಡ್ ಬಂತಂದ್ರೆ ಡಿಸ್ಟೆನ್ಸ್ ನ ಕನ್ಸಿಡರ್ ಮಾಡ್ತೀವಿ ಅಥವಾ ಪಾತ್ ಲೆಂತ್ ನ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆ, ಸೊ ಹಾಗಾದ್ರೆ ದಿಸ್ ಇಸ್ ಪಾತ್ ಲೆಂತ್ ನ ಮೀಟರ್ ಅಂತ ಹೇಳ್ತೀವಿ, ಟೈಮು ಸೆಕೆಂಡ್, ಮೇಲ್ಗಡೆ ಹೋದ್ರೆ ಪರ್ ಸೆಕೆಂಡ್. ಸೊ ಮೀಟರ್ ಪರ್ ಸೆಕೆಂಡ್ ಇಸ್ ದಿ ಎಸ್ ಐ ಯೂನಿಟ್ ಆಫ್ ದಿಸ್ ಸ್ಪೀಡ್, ಮೀಟರ್ ಪರ್ second. Next, dimensional formula. So dimensional formula ಏನು ಬರ್ತಿತ್ತಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಮಾಸ್ ಇಲ್ಲ, m to the power 0, ಮೀಟರ್ ಅಂದ್ರೆ ಲೆಂತ್ ಇದೆ, ಪವರ್ ಎಷ್ಟಿದೆ ಮೀಟರ್ದು 1 ಇದೆ, ನೆಕ್ಸ್ಟ್ ಟೈಮ್ ಇದೆ, ಟೈಮ್ ಪವರ್ -1 ಇದೆ. ದಿಸ್ ಇಸ್ ವಾಟ್ ಡೈಮೆನ್ಷನಲ್ ಫಾರ್ಮುಲಾ. ಡೈಮೆನ್ಷನ್ಸ್ ಇಕ್ವೇಶನ್ ಬಂತಪ್ಪ ಅಂತ ಹೇಳಿದ್ರೆ, ಸ್ಪೀಡ್ ಇಸ್ ಈಕ್ವಲ್ ಟು m to the power 0, l to the power 1, t to the power -1. This is what dimensional equation of speed. This is dimensional formula of speed, and this is the dimensional equation of speed. Okay, next. This speed is a scalar quantity. ಯಾಕಂದ್ರೆ ಇಲ್ಲಿ ಡಿಸ್ಟೆನ್ಸ್ ಸ್ಕೇಲರು, ಟೈಮ್ ಸ್ಕೇಲರ್ ಇರೋದ್ರಿಂದ ಈ ಸ್ಪೀಡ್ ಕೂಡ ಯಾವ ಕ್ವಾಂಟಿಟಿ ಆಗ್ತಿತ್ತಪ್ಪ ಅಂತ ಹೇಳಿದ್ರೆ ಸ್ಕೇಲರ್ ಕ್ವಾಂಟಿಟಿ ಆಗ್ತೈತಿ. ಓಕೆ, ಸೊ ಹಾಗಾದ್ರೆ ಈ ಸ್ಪೀಡ್ ಅನ್ನೋದೇನಿದೆಯಲ್ಲ, ಇಟ್ಸ್ ಡಿಪೆಂಡ್ಸ್ ಆನ್ ವಾಟ್, ದಟ್ ಈಸ್ ದಿ ಪಾತ್ ಲೆಂತ್. ಸ್ಪೀಡ್ ಅನ್ನೋದು ಪಾತ್ ಲೆಂತ್ ಮೇಲ್ಗಡೆ ಡಿಪೆಂಡ್ ಇರೋದ್ರಿಂದ, ಓಕೆ, ಸೊ ಇಟ್ ಆಲ್ವೇಸ್ ಪಾಸಿಟಿವ್ ಅಂತ ನಾವು ಕರಿತೀವಿ. ಸ್ಪೀಡ್ ಈಸ್ ಆಲ್ವೇಸ್ ಪಾಸಿಟಿವ್ ಬಿಕಾಸ್ ಡಿಸ್ಟೆನ್ಸ್ ಕೂಡ ಪಾಸಿಟಿವ್ ಇರ್ತೈತಿ, ಟೈಮ್ ಕೂಡ ಯಾವಾಗಲೂ ಪಾಸಿಟಿವ್ ಇರ್ತೈತಿ. ಒಂದು ತಿಳ್ಕೊರಿ, ಟೈಮ್ ಯಾವಾಗಲೂ ನೆಗೆಟಿವ್ ಹೋಗೋದಿಲ್ಲ, ಟೈಮ್ ಪಾಸಿಟಿವ್ ಮುಂದೆ ಹೋಗ್ತಾನೆ ಇರ್ತೈತಿ, ಅದು ಯಾವಾಗಲೂ ವಾಪಸ್ಸಿಂದ ಬರೋದಿಲ್ಲ. ಸೊ ಬಟ್ ನಾವು ಟೈಮನ್ನ ಏನಪ್ಪಾ ಅಂತ ಹೇಳಿದ್ರೆ 0 ಅಂತ ನಾವು ತಗೋತೀವಿ. ಯಾವಾಗ ಅಂತ ಹೇಳಿದ್ರೆ ವೆನ್ ವಿ ಸ್ಟಾರ್ಟ್ ಅವರ್ ಮೆಜರ್ಮೆಂಟ್ಸ್, ನಮ್ಮ ಕನ್ವೀನಿಯಂಟಿಗೋಸ್ಕರ ನಾವೇನಪ್ಪ ಅಂತ ಹೇಳಿದ್ರೆ ಟೈಮ್ 0, ಯಾಕಂದ್ರೆ ಟೈಮ್ ಎಷ್ಟೋ ಹಿಂದಿಂದ ಸ್ಟಾರ್ಟ್ ಆಗಿಬಿಟ್ಟೈತೆ ಅದು, ರೈಟ್. ಸೊ ಹಾಗಾಗಿ ಟೈಮ್ ಈಸ್ ಆಲ್ವೇಸ್ ಪಾಸಿಟಿವ್. ದೇರ್ ಫೋರ್ ಡಿಸ್ಟೆನ್ಸ್ ಕೂಡ ಪಾಸಿಟಿವ್ ಇದೆ, ನೆಕ್ಸ್ಟ್ ಟೈಮ್ ಕೂಡ ಪಾಸಿಟಿವ್ ಇದೆ. ದೇರ್ ಫೋರ್ ನಾವು ಈ ಸ್ಪೀಡ್ ಕೂಡ ಏನಂತ ಹೇಳ್ಬೋದು, ಸ್ಪೀಡ್ ಈಸ್ ಆಲ್ವೇಸ್ ಪಾಸಿಟಿವ್ ಅಂತ ನಾವು ಹೇಳಿ ಕರಿತೀವಿ. ಸ್ಪೀಡ್ ನೆವರ್ ಗೋಸ್ ನೆಗೆಟಿವ್ ಅಂಡ್ 0. ಸ್ಪೀಡು 0 ಮತ್ತೆ ನೆಗೆಟಿವ್ ಆಗೋದಿಲ್ಲ. These are the points you have to remember. So ಹಾಗಾದ್ರೆ ಒಂದೇದು ಡೆಫಿನಿಷನ್ ಏನು ಹೇಳ್ತೀವಿ ನಾವು, ದಟ್ ಈಸ್ ರೇಟ್ ಆಫ್ ಪೊಸಿಷನ್ ಅಂತ ಹೇಳಿ ಕರಿತೀವಿ, ಅಥವಾ ರೇಷಿಯೋ ಆಫ್ ದಿ ಪಾತ್ ಲೆಂತ್ ಟು ದಿ ಟೈಮ್ ಟೇಕನ್ ಟು ದಿ ಕವರ್ ದಿ path length. Next, SI to meter per second. Dimensional formula m0 l1 t to the power -1. Speed is dimensional equation. Speed is equal to m to the power 0 l to the power 1 t to the power -1. And which quantity? It is scalar. It is always positive. Okay, fine. Next, the types of speeds. Types of speed. So ಈ ಸ್ಪೀಡ್ ದಲ್ಲಿ ನಾವೇನಪ್ಪ ಅಂತ ಹೇಳಿದ್ರೆ 4 ರೀತಿ ಟೈಪ್ಸ್ ಅನ್ನ ನೋಡ್ತೀವಿ ನಾವು. ಒಂದು ಯೂನಿಫಾರ್ಮ್ ಸ್ಪೀಡ್,
speed. Next to non-uniform speed. Non-uniform speed. Right, instantaneous speed. Instantaneous speed. Next to average speed. Average speed. ಸೊ ಹಾಗಾದ್ರೆ ದೀಸ್ ಆರ್ ದಿ 4 ಟೈಪ್ಸ್ ಆಫ್ ಸ್ಪೀಡ್ ವಿ ಕ್ಯಾನ್ ಅಬ್ಸರ್ವ್. ಒಂದೇದು ಯಾವುದಪ್ಪ ಅಂತ ಹೇಳಿದ್ರೆ ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳ್ತೀವಿ, ಎರಡನೇದು ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳ್ತೀವಿ, ಮೂರನೇದು ಇನ್ಸ್ಟಂಟೇನಿಯಸ್ ಸ್ಪೀಡ್, ನಾಲ್ಕನೇದು ಆವರೇಜ್ ಸ್ಪೀಡ್ ಅಂತ ನಾವು ಹೇಳಿ ಕರಿತೀವಿ. ಓಕೆ ರೈಟ್. ಸೊ ಹಾಗಾದ್ರೆ 1 by 1 ಏನಪ್ಪಾ ಅಂತ ಹೇಳಿದ್ರೆ ಇವನ್ನ ಡಿಸ್ಕಷನ್ಸ್ ಮಾಡ್ಕೊಂತ ಹೋಗೋಣ. ಮೊದಲನೇದು ಯಾವುದು? ಯೂನಿಫಾರ್ಮ್ ಸ್ಪೀಡ್. First one is uniform speed. Uniform speed. Okay. So ಹಾಗಾದ್ರೆ ಇದು ಒಂದು initial position. Initial position. Next to this is path length and this one is the final position. Final position. If a body covers equal distance 1 meter, that is 2 meter, right, 3 meter, 4 meter, 5 meter. ಸೊ ಹಾಗಾದ್ರೆ ಡಿಸ್ಟೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಈಕ್ವಲ್ ಇದಾವು. ಅಂದ್ರೆ ಇಲ್ಲಿ 0 ಮತ್ತು ಡಿಫ್ರೆನ್ಸ್ ತೆಗೆದ್ರೆ 1 ಬರ್ತೈತಿ, 1 ಮತ್ತು 2 ಡಿಫ್ರೆನ್ಸ್ ತೆಗೆದ್ರೆ 1 ಬರ್ತೈತಿ, 2 ಮತ್ತು 3 ಡಿಫ್ರೆನ್ಸ್ ತೆಗೆದ್ರೆ 1 ಬರ್ತೈತಿ. ಹಾಗಾದ್ರೆ ಈಕ್ವಲ್ ಡಿಸ್ಟೆನ್ಸ್. ಈಕ್ವಲ್ ಡಿಸ್ಟೆನ್ಸ್. ಸೊ ಈಕ್ವಲ್ ಡಿಸ್ಟೆನ್ಸ್ ನ ಕವರ್ ಮಾಡಕ್ಕೆ ಅದು ಈಕ್ವಲ್ ಟೈಮ್ ಅನ್ನು ಏನಾದ್ರು ತಗೋತಂದ್ರೆ ಅಂದ್ರೆ ಇಲ್ಲಿಂದ ಇಲ್ಲಿ ಮಟ್ಟ ಹೋಗಕ್ಕೆ ಇದು 1 ಸೆಕೆಂಡ್ ತಗೋತು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಮಟ್ಟ ಹೋಗಕ್ಕೆ 2 ಸೆಕೆಂಡ್ಸ್ ತಗೋತು. ಇಲ್ಲಿಂದ ಇಲ್ಲಿಗೆ 3 ಸೆಕೆಂಡು, 4 ಸೆಕೆಂಡು, 5 ಸೆಕೆಂಡು, ರೈಟ್. ಸೊ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಂತ ಹೇಳಿ ಕರಿತೀವಿ ನಾವು. ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಸೊ ಹಾಗಾದ್ರೆ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಓಕೆ. ಸೊ ಯೂನಿಫಾರ್ಮ್ ಸ್ಪೀಡ್ ಅಂತ ನಾವು ಹೇಳಿದ್ರೆ ನಾವೇನಂತ ಹೇಳ್ಬೋದಪ್ಪ ಅಂತ ಹೇಳಿದ್ರೆ ಇಫ್ ಅ ಬಾಡಿ ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಡ್ಯೂರಿಂಗ್ ಇಟ್ಸ್ ಮೋಷನ್ ಈಸ್ ಕಾಲ್ಡ್ ವಾಟ್? ಸೊ ಯೂನಿಫಾರ್ಮ್ ಸ್ಪೀಡ್ ಅಂತ ನಾವು ಹೇಳಿ ಕರಿತೀವಿ. ಹಾಗಾದ್ರೆ ಇದರ ಡೆಫಿನಿಷನ್ಸ್ ಹೆಂಗೆ ಬರಿಬೋದಂದ್ರೆ ಸ್ಪೀಡ್ ಆಫ್ ಅ ಬಾಡಿ ಈಸ್ ಸೈಡ್ ಟು ಬಿ ಯೂನಿಫಾರ್ಮ್. ಸ್ಪೀಡ್ ಆಫ್ ಅ ಬಾಡಿ ಈಸ್ ಸೈಡ್ ಟು ಬಿ ಯೂನಿಫಾರ್ಮ್ if it covers equal distance in equal interval of time. Equal distance in equal interval of time. However small the intervals may be. However the small the intervals may be ಅಂತ ನಾವು ಹೇಳಿ ಕರಿತೀವಿ. ಇದಕ್ಕೆ ನಾವು ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳ್ತೀವಿ. ಇಲ್ಲಿ ಯೂನಿಫಾರ್ಮ್ ಸ್ಪೀಡ್ದಲ್ಲಿ ಈ ಪಾಯಿಂಟ್ಸ್ನ ನೆನ್ಪಿಟ್ಕೋಬೇಕು. ಯಾವುದು? ಈಕ್ವಲ್ ಡಿಸ್ಟೆನ್ಸನ್ನು ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ದಲ್ಲಿ ಕವರ್ ಮಾಡಿದರೆ ಯೂನಿಫಾರ್ಮ್ ಸ್ಪೀಡ್. ನೆಕ್ಸ್ಟ್ ಎರಡನೇದು ನಾನ್ ಯೂನಿಫಾರ್ಮ್ ಸ್ಪೀಡ್. ನಾನ್ ಯೂನಿಫಾರ್ಮ್ ಸ್ಪೀಡ್. ಸೊ ಹಾಗಾದ್ರೆ ಈ ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ 3 ರೀತಿ ಡೆಫಿನಿಷನ್ಸ್ ನಾವು ಕೊಡ್ಬೋದು. ಇಲ್ಲಿ ಈಕ್ವಲ್ ಡಿಸ್ಟೆನ್ಸ್ 1 ಮೀಟರು, 2 ಮೀಟರು, 3 ಮೀಟರ್, 4 ಮೀಟರ್, 5 ಮೀಟರ್. ಸೊ ಹಾಗಾದ್ರೆ ಒಂದೇದೇನು? ಈಕ್ವಲ್ ಡಿಸ್ಟೆನ್ಸ್. ಈಕ್ವಲ್ ಡಿಸ್ಟೆನ್ಸ್. ಓಕೆ. ಟೈಮ್, ರೈಟ್. ಸೊ ಒಂದೇದನ್ನ 1 ಸೆಕೆಂಡ್ಸ್ ತಗೊಂಡ್ರೆ, ಎರಡನೇದನ್ನ 3, ಇದನ್ನ 5 ಸೆಕೆಂಡು, ಇದು ಮತ್ತೆ 2 ಸೆಕೆಂಡು, 1 ಸೆಕೆಂಡು. ಸೊ ಹಾಗಾದ್ರೆ ಇಲ್ಲಿ ಟೈಮ್ ಏನಿದೆಯಪ್ಪ ಅಂತ ಹೇಳಿದ್ರೆ ಅನ್ಇಕ್ವಲ್ ಇಂಟರ್ವಲ್ಸ್ ಅಂತ ಹೇಳ್ತೀವಿ. ಇಂಟರ್ವಲ್ಸ್ ಏನಿದಾವಪ್ಪ ಅಂತ ಹೇಳಿದ್ರೆ ಅನ್ಇಕ್ವಲ್ ಇದಾವು. ಅನ್ಇಕ್ವಲ್ ಇಂಟರ್ವಲ್ ಆಫ್ ಟೈಮ್. ಸೊ ಹಾಗಾದ್ರೆ ನಾವು ಈ ನಾನ್ ಯೂನಿಫಾರ್ಮ್ ಸ್ಪೀಡ್ ಅನ್ನ ಹೆಂಗ್ ಡಿಫೈನ್ ಮಾಡ್ಕೋಬಹುದಪ್ಪ ಅಂತ ಹೇಳಿದ್ರೆ ಇಫ್ ಅ ಬಾಡಿ ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಅನ್ಇಕ್ವಲ್ ಇಂಟರ್ವಲ್ ಆಫ್ ಟೈಮ್. ಅಂದ್ರೆ ಈಕ್ವಲ್ ಡಿಸ್ಟೆನ್ಸ್ ನ ಅನ್ಇಕ್ವಲ್ ಇಂಟರ್ವಲ್ ಆಫ್ ಟೈಮ್ ದಲ್ಲಿ ಅದೇನಾದ್ರೂ ಕವರ್ ಮಾಡ್ತಂದ್ರೆ ಅದಕ್ಕೆ ನಾವೇನ್ ಅನ್ಬೋದು? ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂತ ನಾವು ಹೇಳಿ ಕರಿಬಹುದು. ಇದು ಒಂದು ಡೆಫಿನಿಷನ್, ರೈಟ್. ನೆಕ್ಸ್ಟ್ ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ಸಪೋಸ್ ಟೈಮ್ ಸೇಮ್ ಇದೆ, 1 ಸೆಕೆಂಡು, 2 ಸೆಕೆಂಡು, 3, 4, 5. ಸೊ ಹಾಗಾದ್ರೆ ಟೈಮ್ ಏನಿದೆ? ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಈಕ್ವಲ್
interval of time, equal interval of time. ಓಕೆ, ಬಟ್ ಡಿಸ್ಟೆನ್ಸ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ unequal distance. ಸೊ ಹಾಗಾದ್ರೆ ಈಗ ಹೆಂಗೆ ಡಿಫೈನ್ ಮಾಡ್ಕೋಬಹುದು? ಇಫ್ ಅ ಬಾಡಿ ಕವರ್ಸ್ unequal distances in equal interval of time is called what? That is non-uniform speed ಅಂತ ನಾವು ಹೇಳಿ ಕರಿತೀವಿ, non-uniform speed. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ 1, 5, 4, 7, 8. ಸೊ ಹಾಗಾದ್ರೆ ಇಲ್ಲಿ ಏನಿದೆ? unequal distance, ರೈಟ್. ಸೊ ಹಾಗಾದ್ರೆ ಇಲ್ಲಿ ಕೂಡ ಏನು 2, 1, 5, 3, 2. ದಿಸ್ ಈಸ್ unequal interval of time, equal interval of time. ಸೊ ಹಾಗಾದ್ರೆ ಇದನ್ನ ಹೆಂಗೆ ಡಿಫೈನ್ ಮಾಡ್ಕೋಬಹುದಪ್ಪ ಅಂತ ಹೇಳಿದ್ರೆ, ಇಫ್ ಅ ಬಾಡಿ ಕವರ್ಸ್ unequal distances in unequal interval of time is called what? Non-uniform speed ಅಂತ ನಾವು ಹೇಳಿ ಕರಿತೀವಿ, non-uniform speed. ಓಕೆ, ನೆಕ್ಸ್ಟ್ ದಟ್ ಈಸ್ ಇನ್ಸ್ಟಂಟೇನಿಯಸ್ ಸ್ಪೀಡ್. ಮೂರನೇದು ಇನ್ಸ್ಟಂಟೇನಿಯಸ್ ಸ್ಪೀಡ್. ಸೊ ಹಾಗಾದ್ರೆ ಸ್ಪೀಡ್ ಅಟ್ ಅ ಪರ್ಟಿಕ್ಯುಲರ್ ಇನ್ಸ್ಟಂಟ್ ಆಫ್ ಟೈಮ್ ಅಂತ ನಾವು ಹೇಳಿ ಕರಿತೀವಿ ಇದಕ್ಕೆ. ಸ್ಪೀಡ್ ಅಟ್ ಪರ್ಟಿಕ್ಯುಲರ್ ಇನ್ಸ್ಟಂಟ್ ಆಫ್ ಟೈಮ್, ಸ್ಪೀಡ್ ಅಟ್ ಪರ್ಟಿಕ್ಯುಲರ್ ಇನ್ಸ್ಟಂಟ್ ಆಫ್ ಟೈಮ್ ಈಸ್ ಕಾಲ್ಡ್ ವಾಟ್? ಇನ್ಸ್ಟಂಟೇನಿಯಸ್ ಸ್ಪೀಡ್. ಸೊ ಹಾಗಾದ್ರೆ ಈ ಇನ್ಸ್ಟಂಟೇನಿಯಸ್ ಸ್ಪೀಡ್ ಅನ್ನ ನಾವೇನಪ್ಪ ಅಂತ ಹೇಳಿದ್ರೆ, that is vi, ಅಂದ್ರೆ I subscript indicates what? Instantaneous, that is equal to dx upon dt ಅಂತ ನಾವು ಕರಿತೀವಿ, dx upon dt, ಇನ್ಸ್ಟಂಟೇನಿಯಸ್ ಸ್ಪೀಡ್. ಸೊ ಹಾಗಾದ್ರೆ ಈ ಇನ್ಸ್ಟಂಟೇನಿಯಸ್ ಸ್ಪೀಡ್ ಅನ್ನ ನಾವು ಈ ರೀತಿ ಕೂಡ ನಾವೇನಪ್ಪ ಅಂತ ಹೇಳಿದ್ರೆ ಬರೀಬಹುದು. ಸೊ ಅದಕ್ಕೆ ಮುಂಚೆ ಹಾಗಾದ್ರೆ ಈ dx ಅಂದ್ರೆ ಇಟ್ ಈಸ್ ಅ ಸ್ಮಾಲ್ ಡಿಸ್ಟೆನ್ಸ್, and this one is a small interval of time, ಸೊ ಇದನ್ನೇ ನಾವು ಇನ್ಸ್ಟಂಟೇನಿಯಸ್ ಸ್ಪೀಡ್ ಅನ್ನ ನಾವೇನಪ್ಪ ಅಂತ ಹೇಳಿದ್ರೆ ಇನ್ ಟರ್ಮ್ಸ್ ಆಫ್ ಲಿಮಿಟ್ಸ್ ಅಲ್ಲಿ ಕೂಡ ನಾವೇನು ಹಾಕಿ ಬರೀಬಹುದು. ಅದರ ಇನ್ಸ್ಟಂಟೇನಿಯಸ್ ಸ್ಪೀಡ್ ಇಸ್ ಈಕ್ವಲ್ ಟು r, ಇನ್ಸ್ಟಂಟೇನಿಯಸ್ ಸ್ಪೀಡ್ ಇಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ t tends to 0. ಅಂದರೆ ಟೈಮ್ ಏನು ಇಟ್ ಈಸ್ ವೆರಿ ಕ್ಲೋಸ್ ಟು 0 ಬಟ್ ನಾಟ್ ಈಕ್ವಲ್ ಟು 0, ದಟ್ ಈಸ್ ಈಕ್ವಲ್ ಟು ಡೆಲ್ಟಾ x ಅಪಾನ್ ಡೆಲ್ಟಾ t ಅಂತ ನಾವು ಹೇಳಿ ಕರಿತೀವಿ. ದಿಸ್ ಈಸ್ ವಾಟ್? ದಿಸ್ ಈಸ್ ದಿ ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂತ ನಾವು ಹೇಳಿ ಕರಿತೀವಿ, ಇನ್ಸ್ಟಂಟೇನಿಯಸ್ ಸ್ಪೀಡ್. ಸೊ ಹಾಗಾದ್ರೆ ಇನ್ಸ್ಟಂಟೇನಿಯಸ್ ಸ್ಪೀಡ್ ಅನ್ನು ನಾವೇನಂತ ಹೇಳ್ಬೋದು? ಇಟ್ ಈಸ್ ದ ಸ್ಪೀಡ್ ಆಫ್ ಎ ಬಾಡಿ ಅಟ್ ಅ ಪರ್ಟಿಕ್ಯುಲರ್ ಇನ್ಸ್ಟಂಟ್ ಆಫ್ ಟೈಮ್. ಸ್ಪೀಡ್ ಅಟ್ ಪರ್ಟಿಕ್ಯುಲರ್ ಇನ್ಸ್ಟಂಟ್ ಆಫ್ ಟೈಮ್, ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂತ ನಾವು ಹೇಳಿ ಕರಿತೀವಿ. ನೆಕ್ಸ್ಟು ಅವರೇಜ್ ಸ್ಪೀಡ್ ಅಂತ ನಾವು ಹೇಳಿ ಕರಿತೀವಿ, ಅವರೇಜ್ ಸ್ಪೀಡ್. ಸೊ ಹಾಗಾದ್ರೆ ಅವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು ಏನಂತ ಬರೀಬಹುದು? ಇಟ್ ಈಸ್ ದ ರೇಷಿಯೋ ಆಫ್ ವಾಟ್? ಟೋಟಲ್ ಪಾತ್ ಲೆಂತ್ ಟು ದಿ ಟೋಟಲ್ ಟೈಮ್ ಟೇಕನ್. ಅವರೇಜ್ ಸ್ಪೀಡ್ is equal to total path length average speed is equal to total path length divided by total time taken, okay. ಸೊ ಹಾಗಾದರೆ ದೀಸ್ ಆರ್ ದಿ 4 ಟೈಪ್ಸ್ ಆಫ್ ಸ್ಪೀಡ್ಸ್ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದರೆ ಈ ಯೂನಿಫಾರ್ಮ್ ಸ್ಪೀಡ್ ಇರ್ಬೋದು, ನಾನ್ ಯೂನಿಫಾರ್ಮ್ ಸ್ಪೀಡ್ ಇರ್ಬೋದು, ಇನ್ಸ್ಟಂಟೇನಿಯಸ್ ಸ್ಪೀಡ್ ಇರ್ಬೋದು, ಮತ್ತು ಆವ್ರೇಜ್ ಸ್ಪೀಡ್ ಇರ್ಬೋದು. ಇವಷ್ಟುದು ಏನಪ್ಪ ಅಂತ ಹೇಳಿದ್ರೆ SI ಇಂಟು ಮೀಟರ್ ಪರ್ ಸೆಕೆಂಡೇ ಡೈಮೆನ್ಷನಲ್ ಫಾರ್ಮುಲಾ m to the power 0, l to the power 1, t to the power minus 1a, and these all are scalar quantities: uniform speed, non-uniform speed, instantaneous speed, and
ಅವರೇಜ್ ಸ್ಪೀಡ್ ಅಂತ ನಾವು ಹೇಳಿ ಕರಿತೀವಲ್ಲ, ಇವಷ್ಟು ಏನಪ್ಪ ಅಂತ ಹೇಳಿದರೆ ಸ್ಕೇಲಾರ್ ಕ್ವಾಂಟಿಟಿಗೆ. ಮತ್ತು ಇವು ಪಾಸಿಟಿವ್, ಯಾವಾಗಲೂ ಪಾಸಿಟಿವ್ನೇ ಆಗಿರ್ತಾವೆ. ಯು ಹ್ಯಾವ್ ಟು ರಿಮೆಂಬರ್ ದೀಸ್ ಥಿಂಗ್ಸ್. ಸೊ ಹಾಗಾದರೆ ಸ್ಪೀಡ್ ಅಂತ ಹೇಳಿದರೆ ನಾವೇನಂತ ಹೇಳ್ತೀವಿ? ಇಟ್ ಈಸ್ ಅ ರೇಟ್ ಆಫ್ ಡಿಸ್ಪ್ಲೇಸ್ಮೆಂಟ್ is called what? Speed. Its expression is v is equal to x divided by t ಅನ್ಬೋದು, ಅಥವಾ x ಬದಲಿ ನಾವು ಎಸ್ ಕೂಡ ಯೂಸ್ ಮಾಡ್ತೀವಿ ಡಿಸ್ಪ್ಲೇಸ್ಮೆಂಟಿಗೆ, ಹಾಗಾಗಿ ಈ ಡಿಸ್ಟೆನ್ಸ್ಗೆ. ಸೊ ಹಾಗಾಗಿ ಎಸ್ ಡಿವೈಡೆಡ್ ಬೈ ಟಿ ಕೂಡ ಅಂತ ನಾವು ಹೇಳಿ ಕರಿಬಹುದು. ಓಕೆ, ನೆಕ್ಸ್ಟು ಸ್ಪೀಡ್ ಏನಪ್ಪ ಅಂತ ಹೇಳಿದರೆ ಸ್ಕೇಲಾರ್ ಕ್ವಾಂಟಿಟಿ, ರೈಟ್? ಸ್ಪೀಡ್ ಯಾವಾಗಲೂ ಪಾಸಿಟಿವೇ ಇರ್ತೈತಿ. ನೆಕ್ಸ್ಟು ಆ ಸ್ಪೀಡ್ದಲ್ಲಿ 4 ರೀತಿ ಸ್ಪೀಡ್ಸನ್ನು ನೋಡ್ತೀವಿ ನಾವು. ಒಂದು ಯೂನಿಫಾರ್ಮ್ ಸ್ಪೀಡು, ನಾನ್ ಯೂನಿಫಾರ್ಮ್ ಸ್ಪೀಡು, ಇನ್ಸ್ಟಂಟೇನಿಯಸ್ ಸ್ಪೀಡು ಮತ್ತು ಆವ್ರೇಜ್ ಸ್ಪೀಡ್ ಅಂತ ನಾವು ಹೇಳಿ ಕರಿತೀವಿ. ಹಾಗಾದರೆ ಈ ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳಿದರೆ ನಾವೇನು ಹೇಳ್ತೀವಿ? ಇಫ್ ಅ ಬಾಡಿ ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ರೈಟ್? ಹವೆವರ್ ಮೇ ಬಿ ದಿ ಇಂಟರ್ವಲ್ಸ್, ರೈಟ್? ಇಂಟರ್ವಲ್ಸ್ ಮೇ ಬಿ ಸ್ಮಾಲ್ ಇರ್ಬೋದು, ಅಂದರೆ ಟೈಮ್ ಡ್ಯೂರೇಷನ್ಸ್ ಏನಪ್ಪ ಅಂತ ಹೇಳಿದರೆ ಸ್ಮಾಲ್ ಇರ್ಬೋದು. ನೆಕ್ಸ್ಟು ನಾನ್ ಯೂನಿಫಾರ್ಮ್ ಸ್ಪೀಡನ್ನು ನಾವು 3 ಡೆಫಿನೇಷನ್ಸ್ದಿಂದ ನಾವು ಹೇಳ್ತೀವಿ. ಅದರ ಮೊದಲೇದು, if a body covers equal distance in unequal interval of time, right, is called what? Non-uniform. Next, unequal distances in equal interval of time. ಎರಡನೇದು. ಮೂರನೇದು unequal distances in unequal interval of time. ಸೊ ಈ ಥರ ನಾವೇನಪ್ಪ ಅಂದರೆ ಈ ನಾನ್ ಯೂನಿಫಾರ್ಮ್ ಸ್ಪೀಡನ್ನು ಡಿಫೈನ್ ಮಾಡ್ಕೋತೀವಿ. ಓಕೆ, ನೆಕ್ಸ್ಟು ಇನ್ಸ್ಟಂಟೇನಿಯಸ್ ಸ್ಪೀಡಿಗೆ ಬಂದರೆ ಸ್ಪೀಡ್ ಎಟ್ ಪರ್ಟಿಕ್ಯುಲರ್ ಇನ್ಸ್ಟಂಟ್ ಆಫ್ ಟೈಮ್, ದಟ್ ಈಸ್ ಕಾಲ್ಡ್ ವಾಟ್? ಇನ್ಸ್ಟಂಟೇನಿಯಸ್ ಸ್ಪೀಡ್. So we have the expression of that instantaneous speed, vi is equal to dx by dt. So almost all we deal with this instantaneous speed. ನಾವೇನಪ್ಪ ಅಂದರೆ ಜಾಸ್ತಿ ಇನ್ಸ್ಟಂಟೇನಿಯಸ್ ಸ್ಪೀಡ್ಸನ್ನು ನಾವೇನು ಮಾಡ್ಕೋತೀವಿ? ಯೂಸ್ ಮಾಡ್ಕೋತೀವಿ. ಅಂದರೆ ಡಿ ಎಕ್ಸ್ ಬೈ ಡಿ ಟಿ ಅಂದ ತಕ್ಷಣ ನಮ್ಗೆ ಬರೋದು ಸ್ಪೀಡ್ ಅಂತ ನಾವು ಹೇಳಿ ಕರಿತೀವಿ. ದಟ್ ಈಸ್ ನಥಿಂಗ್ ಬಟ್ ವಾಟ್? ಇನ್ಸ್ಟಂಟೇನಿಯಸ್ ಸ್ಪೀಡ್. ಸೊ ಅದು ಇನ್ಸ್ಟಂಟೇನಿಯಸ್ ಸ್ಪೀಡ್ ಆಗಿರ್ತೈತಿ. ನೆಕ್ಸ್ಟ್ ಆವ್ರೇಜ್ ಸ್ಪೀಡ್ ಅಂತ ಹೇಳಿದರೆ ದಟ್ ಈಸ್ ಟೋಟಲ್ ಪಾತ್ ಲೆಂತ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕ್. ಸೊ ಈ ಥರ ಏನಪ್ಪ ಅಂತ ಹೇಳಿದ್ರೆ ಸ್ಪೀಡ್ಸ್ ನಾವು ನೋಡಬಹುದು. ಹಾಗಾದರೆ ಇವಷ್ಟು ಪಾಯಿಂಟ್ಸನ್ನು ಏನಪ್ಪ ಅಂತ ಹೇಳಿದರೆ ನೆನಪದಲ್ಲಿ ಇಟ್ಕೋರಿ. ನೆಕ್ಸ್ಟು ನಾವು ಮುಂದಿನ ಕ್ವಾಂಟಿಟಿ ಏನಪ್ಪ ಅಂದರೆ ವೆಲಾಸಿಟಿನ ನೆಕ್ಸ್ಟ್ ಸೆಷನ್ಸ್ದಲ್ಲಿ ನಾನು ಡಿಸ್ಕಷನ್ಸನ್ನು ಮಾಡ್ತೀನಿ.